ಧರ್ಮಸ್ಥಳದ ಬುರುಡೆ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಇನ್ವೆಸ್ಟಿಗೇಷನ್ ಪ್ರಾಥಮಿಕ ವರದಿ ಈಗ ಕೈ ಸೇರಿದೆ. ಇದರಲ್ಲಿ ಇದೊಂದು ಷಡ್ಯಂತ್ರ ಅನ್ನೋದು ಗೊತ್ತಾಗಿದೆ. ಹಸಿ ಸುಳ್ಳನ್ನ ಹಬ್ಬಿಸಿ ಬುರುಡೆ ಗ್ಯಾಂಗ್ ಅಬ್ಬರಿಸಿತ್ತು. ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ಅಪಪ್ರಚಾರವನ್ನ ಮಾಡಿದವರಿಗೆ ಏನು ಶಿಕ್ಷೆ? ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮುಂದಿನ ನಡೆ ಏನು? ಅದು ಈಗಿರುವಂತಹ ಪ್ರಶ್ನೆ. ಧರ್ಮಸ್ಥಳದ ವಿರುದ್ಧ ಯೂಟ್ಯೂಬಿಂದ ಹಿಡಿದು ಹೋರಾಟದಿಂದ ಹಿಡಿದು ನಾನಾ ರೀತಿಯಲ್ಲಿ ಮಸಿ ಬಳಿಯುವಂತಹ ಕೆಲಸ ಈ ಗ್ಯಾಂಗಿಂದ ಆಗಿತ್ತು. ಈಗ ಎಸ್ಐಟಿ ತನಿಖೆಯಿಂದ ಅದು ಪ್ರೂವ್ ಕೂಡ ಆಗಿದೆ. ಮಹೇಶ್ ಶೆಟ್ಟಿ ತಿಮುರುಡಿ ಗ್ಯಾಂಗ್ ಯಾವ್ಯಾವ ರೀತಿ ಬಣ್ಣ ಬಣ್ಣದ ಕಥೆಯನ್ನು ಕಟ್ಟಿದ್ರು, ಹಸಿ ಸುಳ್ಳನ್ನು ಹೇಳಿದ್ರು. ಆ ಹಸಿ ಸುಳ್ಳನ್ನ ಜನರಿಗೆ ತಲುಪಿಸುವ, ಜನರ ತಲೆಗೆ ತುಂಬಿಸುವಂತಹ ಪ್ರಯತ್ನ ಹೇಗಾಗಿತ್ತು ಎಲ್ಲವನ್ನೂ ಕೂಡ ಎಸ್ಐಟಿ ಎಳೆಯಾಗಿ ಬಿಚ್ಚಿಟ್ಟಿದೆ. ಇಷ್ಟೆಲ್ಲ ಅಪಮಾನ ಅವಮಾನಗಳನ್ನು ಸಹಿಸಿಕೊಂಡಂತಹ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮುಂದಿನ ನಡೆ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ಬುರುಡೆ ಕೇಸ್ನಲ್ಲಿ ಇದೀಗ ಧರ್ಮಸ್ಥಳದವರು ವಿಕ್ಟಿಮ್ ಹಿನ್ನೆಲೆ ಕಾದು ನೋಡುವ ತಂತ್ರವನ್ನು ಅನುಸರಿಸುವ ಸಾಧ್ಯತೆಯೇ ಹೆಚ್ಚಿದೆಯಂತೆ. ಕೋರ್ಟ್ನಿಂದ ಎಸ್ಐಟಿ ವರದಿಯನ್ನು ಈಗಾಗಲೇ ಧರ್ಮಾಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆಯೂ ಕೂಡ ಪ್ಲಾನ್ ಅನ್ನು ನಡೆಸ್ತಾ ಇದ್ದಾರೆ. ಅಷ್ಟೊಂದು ಅಪಪ್ರಚಾರ ನಡೆಸಿದ್ರು, ವಿಶ್ವಮಟ್ಟದಲ್ಲಿ ಅವಮಾನ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಇಂಥವರನ್ನ ಸುಮ್ಮನೆ ಬಿಡಬೇಕಾ? ಭಕ್ತರಿಗಿರುವಂತಹ ಪ್ರಶ್ನೆನೂ ಇದೆ, ರಾಜ್ಯದ ಜನರಿಗಿರುವಂತಹ ಪ್ರಶ್ನೆನೂ ಇದೆ. ಸುಳ್ಳನ್ನ ಊರು ತುಂಬ ಹರಡಿದವರನ್ನ ಬಿಡಬೇಕಾ? ರೇಪ್ ಅಂಡ್ ಮರ್ಡರ್ ತಲೆಗೆ ಕಟ್ಟಿದವರನ್ನ ಹಾಗೆ ಬಿಡಬೇಕಾ? ಕೋರ್ಟ್ ಪ್ರಕ್ರಿಯೆಯನ್ನು ನೋಡಿಕೊಂಡು ಅಖಾಡಕ್ಕಿಳಿಯೋದಕ್ಕೆ ಪ್ಲಾನ್ ಆಗಿದೆ. ಕಾನೂನಿನ ಮೂಲಕವೇ ಸೂಕ್ತ ತಿರುಗೇಟನ್ನು ಕೊಡುವುದಕ್ಕೆ ಸಜ್ಜಾಗಿದ್ದಾರೆ. ಎಸ್ಐಟಿ ಅಂತೂ ಬುರುಡೆ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡಲಿಲ್ಲ. ಕೋರ್ಟ್ ಆದರೂ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಲಿ ಅಂಥೇಳಿ ಕಾದು ನೋಡುವ ತಂತ್ರವನ್ನು ಅನುಸರಿಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ಧರ್ಮಸ್ಥಳ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಧಾರ್ಮಿಕ ಕೇಂದ್ರಗಳ ಮೇಲಾಗುವಂತಹ ಈ ರೀತಿಯ ಕೃತ್ಯವನ್ನು ತಡಿಬೇಕು, ಆ ರೀತಿ ತಕ್ಕ ಶಾಸ್ತಿಯನ್ನು ಈ ರೀತಿಯ ಗುಂಪಿನವರಿಗೆ ಮಾಡಬೇಕು ಅನ್ನುವಂತಹ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ. ಹಾಗಾಗಿ ಮುಂದಿನ ಲೀಗಲ್ ರೆಮಿಡಿ ಅಥವಾ ಮುಂದಿನ ಈ ಲೀಗಲ್ ಹೋರಾಟ ಯಾವ ರೀತಿ ಇರುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ.